ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರ ಆರಾಮದಿರಿ ತಂದ್ಕೊತೀನಿ. ನಾನು ಆರಾಮದಿನಿ ನೋಡ್ರಿ. ನಾನು ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಕಸ ಹುಡುಗೋದೆಲ್ಲ ಆಯ್ತು ನೋಡ್ರಿ. ನಂದು ಕಟ್ಟಿ ಆಮೇಲೆ ಅಂಗಳ ಎಲ್ಲ ಕಸ ಹುಡ್ಕೊಂಡು ನೋಡ್ರಿ. ಬ್ಲ್ಯಾಕ್ ಟೀ ಮಾಡತ್ತೀನಿ ನೋಡ್ರಿ. ಈಗ ಇಷ್ಟೆಲ್ಲ ಬಾಟಲ್ ತುಂಬಿದೆ ನೋಡ್ರಿ. ಫ್ರಿಜ್ ಒಳಗೆ ಇಟ್ಕೊಳಕ್ಕೆ ಈ ಕ್ಯಾನ್ ತುಂಬಿತ್ರಿ. ಅದರೊಳಗಿಂದ ಬಾಟಲ್ ತುಂಬ್ಕೊಂಡು ನೋಡ್ರಿ. ಹಾಸಿಗೆ ತೊಳಾತೀನಿ ನೋಡ್ರಿ. ಇನ್ನೊಂದು ಎರಡು ಹಾಸಿಗೆ ಓದಿದ್ದು ಅವನು ತೊಳಾತೀನಿ ನೋಡ್ರಿ. ಇವಾಗ ಈ ರೂಮ್ನು ಕ್ಲೀನ್ ಇಟ್ಕೊಂಡು ತೊಳ್ಕೊಬೇಕು ನೋಡ್ರಿ. ಆಮೇಲೆ ಇದು ರೂಮ್ ನೋಡ್ರಿ ಎಷ್ಟು ಹೊಲ್ಸಾಗೈತಿ ಅಂದರೆ ಎಲ್ಲ ಕಪಾಟದ ವರ್ಷ ಇಡಾತೀನಿ ನೋಡ್ರಿ. ನಾನು ಅದಕ್ಕೆ ಹೊಲ್ಸಾಗೈತಿ. ಇವೆರಡು ರೂಮ್ ತೊಳ್ಕೊಬೇಕು ನೋಡ್ರಿ. ಇವಾಗೆಲ್ಲ ಸಾಮಾನು ಹೊರಗೆ ತಗೊಂಡಿನಿ. ಇವಾಗ ಮನೆ ತೊಳ್ಕೊಬೇಕು ನೋಡ್ರಿ. ಗ್ಯಾಸ್ ಇಷ್ಟೆಲ್ಲ ತೊಳೆದ್ಬಿಡ್ತೀನಿ ರೀ. ಗ್ಯಾಸ್ ಒಲಿ ಈ ಕಡೆ ಎಲ್ಲ ಒರೆಸಿ ಎಲ್ಲ ಇಟ್ಕೊಂಡಿನಿ ರೀ. ಇವಾಗ ಮನೆ ನಾಳೆ ಜಾತ್ರೆ ಇರೋದ್ರಿಂದ ಮನೆ ಕ್ಲೀನ್ ಕೆಲಸ ನಡೆದಿತ್ತು ನೋಡ್ರಿ. ಇದು ನಮ್ದು ಅಡುಗೆ ರೂಮ್ ನೋಡ್ರಿ. ಇದನ್ನು ತೊಳೆದಿ ನೋಡ್ರಿ. ನಾನು ಇವೆಲ್ಲ ತಿಕ್ಕಿ ಟಾಕಿ ಮತ್ತು ಹಣ್ಣೆದು ತಿಕ್ಕಿ ನೀರು ತುಂಬ್ಕೋಬೇಕು ನೋಡ್ರಿ. ಕುಡಿಯೋಕದ ಇಷ್ಟೆಲ್ಲ ಬಾಂಡೆ ತಿಕ್ಕೋದವ್ರಿ. ಮೊದಲ ಮನೆ ತೊಳ್ಕೊತೀನಿ. ಮನೆ ತೊಳ್ಕೊಳ್ಳೋದಾದ್ಮೇಲೆ ಹೊರಗೆ ಬಾಂಡೆ ತಿಕ್ತೀನಿ ರೀ. ಅಷ್ಟೊತ್ತನ ಒಣಗಿಬಿಡ್ತಾವ್ರಿ ಇವು. ಮನೆಯೂ ಎಲ್ಲ ತೊಳೆದಾಯ್ತು ನೋಡ್ರಿ. ಊಟನೂ ಮಾಡಿ ಇವಾಗ ಅವಿಷ್ಟು ಬಾಂಡೆ ತಿಕ್ಕೋಬೇಕು ರೀ. ಮತ್ತು ಕೊಡಗಳೆಲ್ಲ ತಿಕ್ಕೋಬೇಕು ನೋಡ್ರಿ. ಟೈಮ್ 12 ಗಂಟೆ ಆಗೈತೆ ನೋಡ್ರಿ. ಮುಂಜಾನೆ 6ರಿಂದ ಸ್ಟಾರ್ಟ್ ಆದ ಕೆಲಸ ಇನ್ನೂ ಮುಗ್ದಿಲ್ಲ ನೋಡ್ರಿ. ಇವಾಗ ಬಾಂಡೆ ತಿಕ್ಕೋತೀನಿ ರೀ. ಬಾಂಡೆ ತಿಕ್ಕೋದಾಯ್ತು ನೋಡ್ರಿ. ಇವಾಗ ಬಾಂಡೆ ಟಾಕಿ ಅವೆಲ್ಲ ತಿಕ್ಕೋತೀನಿ ನೋಡ್ರಿ. ಸಂಜೆ ಕೊಡಕ್ಕೆ ನೀರು ತುಂಬ್ಕೋಬೇಕಾ. ಇವನಷ್ಟು ತಿಕ್ಕೊಂಡ್ರೆ ಕೆಲಸ ಮುಗಿತು ನೋಡ್ರಿ. ಎಲ್ಲ ತಿಕ್ಕೋದ ಮುಗಿತು ನೋಡ್ರಿ. ಇವನ್ನ ಒಳಗೆ ಇಡ್ತೀನಿ ಈಗ. ಆಮೇಲೆ ಇವನಿಗೆ ನೀರು ತುಂಬ್ಕೋತೀನಿ ರೀ. ಎಲ್ಲ ಒಣಗಿತ್ತು ನೋಡ್ರಿ ಮನೆ. ಕಿರಾಣಿ ಸಂತೆ ಏನೇನು ತಂದಾರ ನೋಡ್ರಿ ಪಾಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡ್ರಿ. ಚಾಪುಡಿ ನೋಡ್ರಿ. ಸೋಹಾನ ಮಟನ್ ಮಸಾಲ ಐತೆ ನೋಡ್ರಿ. 2 ಬಾಕ್ಸ್ ತಂದಾರ ನೋಡ್ರಿ. ಆಮೇಲೆ ಪ್ಯಾರಾಶೂಟ ಕೊಬ್ಬರಿ ಎಣ್ಣೆ ನೋಡ್ರಿ. ಅರಿಶಿಣ ನೋಡ್ರಿ. ಬೆಲ್ಲ ನೋಡ್ರಿ. 5 kg ಸಕ್ಕರೆ ತಂದಾರ ನೋಡ್ರಿ. ಆಮೇಲೆ ಎಣ್ಣೆ ತಂದಾರ ನೋಡ್ರಿ. 6 ಪಾಕೆಟ್ ಅದ ಅನ್ಸೈತಿ. ಜಮೀನಿ ಎಣ್ಣೆ ತಂದಾರ ನೋಡ್ರಿ. ಆಮೇಲೆ ಇದು ಮೇದಾ ಹಿಟ್ಟು ಐತೆ ನೋಡ್ರಿ. ನಾಷ್ಟಾ ಪೂರಿ ಅದು ಮಾಡಕ್ಕೆ ಬೇಕಂತೇಳಿ ತಂದಾರ ನೋಡ್ರಿ. ಆಮೇಲೆ ವೀಲ್ ಪೌಡರ್ ತಂದಾರ ನೋಡ್ರಿ. ಆಮೇಲೆ ರಿನ್ ಸಾಬೂನು ತಂದಾರ ನೋಡ್ರಿ. 12 ತಂದಾರ ನೋಡ್ರಿ. ಆಮೇಲೆ ವಿಮ್ ಬಾಂಡೆ ತಿಕ್ಕೋ ಸಾಬೂನು ರೀ. ಆಮೇಲೆ ಪಪ್ಪನ್ ಬಟ್ಟೆ ತೊಳಕ್ಕೆ ಸರ್ಫ್ ನೋಡ್ರಿ. 15 kg ಖಾರ ಕುಸೋದೈತಲ್ರಿ. ಏನೇನು ತಂದಾರ ನೋಡ್ರಿ. ಮಸಾಲೆ ಎಲ್ಲಿ ನೋಡ್ರಿ. ಇವು ಜೀರಿಗೆ ನೋಡ್ರಿ. ಮೆಂತೆ ಅದ ನೋಡ್ರಿ. ದಾಲ್ಚಿನ್ನಿ ನೋಡ್ರಿ. ಇದು ಶಾ ಜೀರಿಗೆ ನೋಡ್ರಿ. ಲವಂಗ ನೋಡ್ರಿ. ಮೆಣಸು ನೋಡ್ರಿ. ಇದು ಜಾಜಿಕಾಯಿ ನೋಡ್ರಿ. ಹುಗ್ಗಿ ಅದು ಮಾಡ್ದಾಗ ಹಾಕ್ತಾರಲ್ರಿ. ಜಾಜಿಕಾಯಿಲೆ ಹುಗ್ಗಿ ಮಸ್ತ್ ಟೇಸ್ಟ್ ಬರ್ತೈತೆ ನೋಡ್ರಿ. ಇದು ಎಣ್ಣೆ ನೋಡ್ರಿ. ಇವು ಎಲ್ಲ ಮಸಾಲೆ ಇದಾವೆ ನೋಡ್ರಿ. ಇವ್ರ ಹೆಸರಂತೂ ನನಗೆ ಗೊತ್ತಿಲ್ಲ. 4 ಅದಾವೆ ನೋಡ್ರಿ ಇವು. ಆಮೇಲೆ ಬೆಳ್ಳುಳ್ಳಿ ನೋಡ್ರಿ. ಆಮೇಲೆ ಧನಿಯಾ ನೋಡ್ರಿ. ಇದು ಟ್ಯಾಂಕರ್ ಬಂದಿತ್ತು ನೋಡ್ರಿ. ಇಷ್ಟು ಕೂಡ ನೀರು ತುಂಬ್ಕೊಂಡು ನೋಡ್ರಿ. ನಾಳೆ ಜಾತ್ರೆ ಇರೋದ್ರಿಂದ ನೋಡ್ರಿ ಲೈಟಿಂಗ್ ಎಲ್ಲ ಹಾಕತ್ತಾರ ನೋಡ್ರಿ. ನಮ್ಮ ಸೋನು ಬಂದ ನೋಡ್ರಿ. ತಿನ್ನಕ್ಕೆ ಏನೇನು ತಂದಾರ ನೋಡ್ರಿ. ಎಲ್ಲ ತೆಗಿತಾರ ನೋಡ್ರಿ. ಅಮ್ಮ ನಮ್ಮ ತಮ್ಮ ಮತ್ತು ನಮ್ಮ ಸಿಸ್ಟರ್ ಮತ್ತು ನಮ್ಮ ಸೋನು ಬಂದಾರ ನೋಡ್ರಿ. ಏನೇನೆಲ್ಲ ತಂದಾರ ಎಲ್ಲ ತೆಗಿತಾರ ನೋಡ್ರಿ. ಇದು ತುಪ್ಪ ನೋಡ್ರಿ. ಮತ್ತು ಜೇನುತುಪ್ಪ ರೀ. ಸೇಬು ಹಣ್ಣು ಮಸಾಲೆ ಅವೆಲ್ಲ ತಂದಾರ. ಮತ್ತು ಬಾಳೆಹಣ್ಣು ಉಡಾಕಿ ಸಾಮಾನು ಇವೆಲ್ಲ ಪೂಜೆಗೆ ತಂದಾರ ನೋಡ್ರಿ. ತಿನ್ನಕ್ಕೆ ಏನೇನು ತಂದಾರ ನೋಡ್ರಿ. ಬ್ರೆಡ್ ಸೋನ್ ಪಾಪಡಿ ಜಿಲೇಬಿ ಮತ್ತು ಇದು ಸಂಗೀತ ನೋಡ್ರಿ. ಕಾಯಿಪಲ್ಲೆ ಏನೇನು ತಂದಾರ ನೋಡೋಣ ಬರ್ರಿ. ಕೊತ್ತಂಬರಿ ಪುದೀನ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ತಂದಾರ ನೋಡ್ರಿ. ಶೋಕೇಶ್ ಕಪಾಟದೆಲ್ಲ ಒರೆಸ್ಕೊಳತ್ತೀನಿ ನೋಡ್ರಿ. ಭಾಳ ಧೂಳಾಗೈತಿ ನೋಡ್ರಿ. ಎಲ್ಲ ಹಾಗಾಗಿ ಎಲ್ಲ ಒರೆಸಾತೀನಿ ನೋಡ್ರಿ. ಎಷ್ಟು ಧೂಳಾಗೈತಿ. ಇದು ಬಿಯರ್ ಬಾಟಲ್ ನೋಡ್ರಿ. ನಮ್ಮ ತಮ್ಮ ಮುತ್ತಿಂದ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾನ ನೋಡ್ರಿ. ಎಲ್ಲ ಒರೆಸ್ಕೊಳತ್ತೀನಿ ನೋಡ್ರಿ. ಭಾಳ ಧೂಳಾಗೈತೆಲ್ಲ. ಆಮೇಲೆ ಇದು ನಂದು 10th ಇದ್ದಾಗಿನ ಫೋಟೋ ನೋಡ್ರಿ. ಇದನ್ನು ಕ್ಲೀನ್ ಮಾಡಿದ್ದೈತ್ರಿ. ಈಗ ಇದನ್ನು ಕ್ಲೀನ್ ಮಾಡ್ಕೋತೀನಿ ನೋಡ್ರಿ. ಇದು ಸಂಕ್ರಾಂತಿ ಜಾತ್ರೆ ಒಳಗೆ ತೊಗೊಂಡಿದ್ದು ಮನೆ ಥರ ಐತ್ರಿ. ಇಲ್ಲಿ ಫೋಟೋ ಹಂಚಿನಿ ನೋಡ್ರಿ. ನಾನು ಇದು ನಂದು ಫೋಟೋ ಐತೆ ನೋಡ್ರಿ. ಮೈಸೂರು ಅರಮನೆ ಒಳಗೆ ತೆಗ್ಸಿದೈತೆ ನೋಡ್ರಿ. ಇದು ಆಮೇಲೆ ನಾವಿಬ್ಬರು 10th ಇದ್ದಾಗಿನ ಫೋಟೋ ಐತೆ ನೋಡ್ರಿ. ಇದು ಆಮೇಲೆ ಇದನ್ನು ಸಂಕ್ರಾಂತಿ ಜಾತ್ರೆ ಒಳಗೆ ತೊಗೊಂಡಿದ್ದೈತ್ರಿ.
ಆಮೇಲೆ ಇದು ದೀಪಾವಳಿ ಟೈಮಿಗೆ ಮೊಬೈಲ್ ಏನು ತೊಗೊಂಡಿದ್ವಲ್ರಿ, ಅದ್ರ ಜೊತೆ ಗಿಫ್ಟ್ ಬಂದಿದ್ದೈತೆ ನೋಡ್ರಿ ಇದು. ಆಮೇಲೆ ಇದು ನಮ್ಮ ತಮ್ಮಂದ ಹಾಸ್ಟೆಲ್ ಒಳಗೆ ನೆನಪಿನ ಕಾಣಿಕೆ ಕೊಟ್ಟಾರ ನೋಡ್ರಿ ಇದು. ಆಮೇಲೆ ಇದು ನಮ್ಮ ಊರಾಗ ಪ್ರೌಢಶಾಲೆಗಳ ಕ್ರೀಡಾಕೂಟ ಇರ್ತೈತಲ್ರಿ, ಅಲ್ಲೇ ನೆನಪಿನ ಕಾಣಿಕೆ ಅಂತ ಇದು ಕೊಟ್ಟಾರ ನೋಡ್ರಿ ಪಪ್ಪಾಗ. ಆಮೇಲೆ ಇದನ್ನು ಜಾತ್ರೆ ಒಳಗೆ ತೊಗೊಂಡಿದ್ದೈತೆ ನೋಡ್ರಿ ಮನೆ. ಇಲ್ಲಿ ಒಂದು ಗೊಂಬೆ ಇಟ್ಕೊಂಡಿವಿ. ಆಮೇಲೆ ಇಲ್ಲಿ ಸಾಯಿಬಾಬನ ಫೋಟೋ ಇಟ್ಕೊಂಡು, ಇದು ಸಾಯಿಬಾಬಾ ಫೋಟೋ ಇಟ್ಕೊಂಡೆ ನೋಡ್ರಿ ಇಲ್ಲಿ. ಇವಾಗ ಇದನ್ನು ಕ್ಲೀನ್ ಮಾಡ್ಕೋತೀನಿ ನೋಡ್ರಿ ನಾನು. ಭಾಳ ಧೂಳಾಗೈತಲ್ರಿ. ಹನ್ನೊಂದುವರೆ ಆಗೈತೆ ನೋಡ್ರಿ. ಮೇಲೆ ಮಲ್ಕೊಳಕ್ಕೆ ಬಂದೀವಿ ನೋಡ್ರಿ ನಾಳೆ ಜಾತ್ರೆ ಇರೋದ್ರಿಂದ ಲೈಟಿಂಗ್ ಹಾಕ ನೋಡ್ರಿ, ಅಲ್ಲಿ ಕಾಣತ್ತೀವಿ ನಿಮ್ಗೆ. ನೆಕ್ಸ್ಟ್ ಲಾಗ್ ಒಳಗೆ ನಾವು ಯಾವ ರೀತಿ ಜಾತ್ರೆ ಮಾಡ್ತೀವಿ ಅಂತ ಹೇಳ್ತೀನಿ ರೀ. ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.